ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಕರ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಗುರು 6ನೇ ಮೇಲೆ ಇರ್ತಾನೆ. ಒಬ್ಬರಾದ್ಮೇಲೆ ಒಬ್ಬರನ್ನ ಲೈನ್ ಹೊಡಿತಾರೆ, ಒಬ್ಬರೇ ಪರ್ಮನೆಂಟ್ ಲೈನ್ ಇರಲ್ಲ. ಏನು ಹೇಳಿ ಅಲ್ಲ, ಗ್ರಹಗಳಲ್ಲ, ವ್ಯಕ್ತಿತ್ವ. ಇವಾಗ ಇವ್ರು ಯಾರು ಇವತ್ತು ಲವ್ ಮಾಡ್ತಾ ಇರ್ತಾರೆ, ಮಧ್ಯಾಹ್ನಕ್ಕೆ ಇನ್ನೊಬ್ರು ಟೈಮ್ ಕೊಟ್ಬಿಟ್ಟಿರ್ತಾರೆ, ಮಧ್ಯಾಹ್ನಕ್ಕೆ ಇನ್ನೊಬ್ರು ಕೊಟ್ಬಿಟ್ಟಿರ್ತಾರೆ. ಈ ಥರದೊಂದು ಆಸೆಗಳು ಜಾಸ್ತಿ ಇರುತ್ತೆ. ಒಬ್ಬರ ಜೊತೆಲೆ ಊಟ ಮಾಡಲ್ಲ, ಒಬ್ಬರ ಜೊತೆಲೆ ಇರಲ್ಲ, ಒಬ್ಬರ ಜೊತೆ ಇರಲ್ಲ, ಮನಸ್ಸನ್ನ ಚಂಚಲ ಮಾಡುತ್ತೆ. ಯಾಕಂದ್ರೆ ಗುರು 6ನೇ ಮನೆಗೆ ಹೋದಾಗ, ಗುರು 6ನೇ ಮನೇಲಿ ಇದ್ದವ್ರಿಗೆ ಎಲ್ಲರಿಗೂ ಈ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ. ಜ್ಯೋತಿಷ್ಯದಲ್ಲಿ ರಾಶಿಗೆ 6ನೇ ಮನೆ ಬಂದಿದೆ, ಕುಂಡಲ್ಲಿ ಕೂಡ 6ನೇ ಮನೆ ಇದ್ರು ಸರಿ, ಎಲ್ಲರಿಗೂ ಟೈಅಪ್ ಆಗ್ತಾ ಇರ್ತಾರೆ ಜಾಸ್ತಿ. ಗುರು 6ನೇ ಮೇಲೆ ಇರಬಾರ್ದು. 6ನೇ ಮೇಲೆ ಇದ್ದಾಗ ಏನಾಗುತ್ತೆ, ಈ ಥರದೊಂದು ಟೈಅಪ್ ಆಗುತ್ತೆ 100%. ಈ ಥರದೊಂದು ವೈಬ್ರೇಷನ್ ಆಗುತ್ತೆ. 6ನೇ ಮನೆ ಗುರುಗ್ರಹ ಕೂಡ ಈ ಥರ ಇದ್ದಾಗ 100% ಈ ಪ್ರಾಬ್ಲಮನ್ನು ಅನುಭವಿಸ್ಬೇಕಾಗತ್ತೆ. 6ನೇ ಮನೆ ಗುರುಗ್ರಹ, 6ನೇ ಮನೆ ಯಾವುದೇ ಲಗ್ನಕ್ಕೂ 6ನೇ ಮನೆ ಸಂಬಂಧ ಇದ್ದಾಗ, ಆ ಭಕ್ತಿ ನಡೆದಾಗ, ಆ ದಶೆ ನಡೆದಾಗ ಈ ಥರದ್ದೆಲ್ಲ ಸಂದರ್ಭಗಳು ಜಾಸ್ತಿ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನು ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇಲ್ಲ 6ನೇ ಮನೆಗೂ ಅಧಿಪತಿಗೂ ಸಂಬಂಧ ಬಂದಾಗ ಈ ಥರ ಆಗುತ್ತೆ. ಈ ಸರಿ ಈ ಥರದ್ದೆಲ್ಲ ಸ್ವಲ್ಪ ಕೆಟ್ಟಸನ್ನ ತಗೊಳಕ್ಕೆ ಹೋಗಬೇಡಿ. ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ನಿಮಗೆ ಪ್ರಾಬ್ಲಮಲ್ಲಿ ಸಿಗಾಕಬೇಕಾಗತ್ತೆ. ಈ ಥರ ಸಿಗಾಕಿಂದಾಗ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತವೆ. ತುಂಬ ಪ್ರಾಬ್ಲಮ್ಮು, ತುಂಬ ಒಬ್ಬ ಮನುಷ್ಯ ಈ ಥರದೊಂದು ಕಷ್ಟದಲ್ಲಿ ಸಿಗಾಕಿಬೇಡಿ. ಹುಡುಗಿ ಆಗಲಿ ಹುಡುಗ ಆಗಲಿ ಈ ಥರ ಕಷ್ಟದಲ್ಲಿ ಸಿಗಾಕಿರ್ತಾರೆ. ಯಾವುದೇ ಕಾರಣಕ್ಕೂ ಸಿಗಾಕಬೇಡಿ ಈ ಪ್ರಾಬ್ಲಮ್ಮು. ಆದರೆ ಮಕರ ರಾಶಿಗೆ ಟೈಮ್ ತುಂಬ ಚೆನ್ನಾಗಿದೆ. ಪ್ರತಿ ದಿವಸ ಕೂಡ ನಿಮ್ಮ ಲೈಫಲ್ಲಿ ಒಂದು ದಕ್ಷಿಣಾಮೂರ್ತಿ ಫೋಟೋವನ್ನು ತಗೊಬಂದು ಡೈಲಿ ನೀವು ದೇವರನ್ನ ಆರಾಧಿಸಿ ಪೂಜೆ ಮಾಡಿ, ನಿಮಗೆ ಎಂಥ ಕಷ್ಟ ಇದ್ರೂ ಕೂಡ ಪರಿಹಾರ ಆಗುತ್ತೆ. ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿ. ಯಾರೆಲ್ಲ ಮಕರ ರಾಶಿಯವರು ಕೋರ್ಟು ಕೇಸು ಜಗಳದಲ್ಲಿ ಸಿಗಾಕಿದ್ರು, ನೀವು ದಕ್ಷಿಣಾಮೂರ್ತಿನ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಕ್ಲಿಯರ್ ಆಗ್ತೀರಾ. ಭಾಳ ದೊಡ್ಡ ಕ್ಲಿಯರ್ನ ಕಾಣ್ಬೋದು. ಯಾಕಂದರೆ ಗುರು 6ನೇ ಮೇಲಿದ್ದಾಗ ಈ ಥರದೊಂದು ಪ್ರಾಬ್ಲಮ್ಮು, ಜಗಳಗಳು, ಆಘಾತಗಳು, ಸಂಕಟಗಳು ಇವೆಲ್ಲವನ್ನೂ ಕೂಡ ಅನುಭವಿಸ್ಬೇಕಾಗಿ ಬರುತ್ತೆ. ಯಾಕಂದರೆ ಮಕರ ರಾಶಿಗೆ ಗುರು 6ನೇ ಮನೆಗೆ ಹೋಗ್ಬಾರ್ದು. ಅಂದರೆ ಮಕರ ರಾಶಿಗೆ ಗುರು ಏನಂತೇನು ಒಳ್ಳೆಯವನಲ್ಲ, ಆದರೆ 3ನೇನಾಗಿ 6ನೇ ಮನೆಗೆ ಹೋಗ್ಬಾರ್ದು. 3ನೇ ಮನೆ ಕಾಮ ಮತ್ತು ಕಾಮ ಜಾಸ್ತಿ ಕೊಡ್ತಾರೆ, ಸೆಕ್ಸ್ ಜಾಸ್ತಿ ಕೊಡ್ತಾನೆ, ಕೋಪ ಜಾಸ್ತಿ ಕೊಡ್ತಾನೆ. ರಾಶಿ ಆಗಿರ್ಬೋದು, ಕುಂಡ್ಲಿ ಆಗಿರ್ಬೋದು, ಎರಡೂ ಒಂದೇ ಸಬ್ಜೆಕ್ಟ್ ಇದು. ಭಾಳ ಈ ಕೋಪವನ್ನು ಮುಗಿ ಕೊಡಬೇಡಿ. ಮತ್ತು ಯಾರಿಗೂ ಕೂಡ ನಿಮ್ಮ ಪ್ರೀತಿನ ನೀವು ಇಟ್ಕೊಳ್ಳಿ ಅಂತ ಹೇಳುತ್ತೆ. ಬೇರೆಯವ್ರ ಪ್ರೀತಿ ಕೊಡೋಕೆ ಹೋಗಿ ತುಂಬ ತೊಂದರೆ ಸಿಗಾಕಬೇಡಿ. ಯಾಕಂದರೆ ಜೀವನದಲ್ಲಿ ಇದ್ದರೆ ನೆಮ್ಮದಿಯಾಗಿರ್ಬೇಕಂತ ದರ್ಶನ್ ಹೇಳೋರೆ. ಖಂಡಿತಲ್ಲೂ ಕೂಡ ಹಂಗೆ ಆ ಹಾಡು ಯಾರು ಬರೆದ್ರೆ ಗೊತ್ತಿಲ್ಲ. ಅದನ್ನು ಹಾಡಲ್ಲಿ ಇದ್ದರೆ ನೆಮ್ಮದಿಯಾಗಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 100% ಸಖತ್ ಪಾಸಿಟಿವ್ನ ಕೊಡೋದ್ರಿಂದ ಗುರುವಿನ ಅತಿ ಹೆಚ್ಚು ಆರಾಧನೆ ಮಾಡಿ, ಗುರುಗ್ರಹಕ್ಕೆ ನಮಸ್ಕಾರ ಮಾಡಿ. ಯಾರೆಲ್ಲ ಹಳ್ಳಿಲಿದ್ದೀರಾ, ಹಳ್ಳಿ ಮರವನ್ನು ಡೈಲಿ ಪೂಜೆ ಮಾಡಿ. ಹಳ್ಳಿ ಮರಕ್ಕೆ ಮೊಸರು ಹಾಕಿದರೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಹಳ್ಳಿ ಮರಕ್ಕೆ ಹಾಲು ಹಾಕಿದ್ರೆ ಇಲ್ಲಿವರೆಗೂ ಮೊಸರು ಹಾಕಿ ನೋಡಿ, ಭಾಳ ಒಳ್ಳೆಯದಾಗುತ್ತೆ. ಶುಕ್ರ ಗ್ರಹನ ನೀವು ಮೊಸರಾಗಿ ಹಾಕಿದಾಗ ಗುರು ಶುಕ್ರ ಇಬ್ಬರೂ ಸೇರಿದ್ರೆ ಸಕಲ ಸಂಪತ್ತು ಐಶ್ವರ್ಯ ಸಿಗುತ್ತೆ. ಮಕರ ರಾಶಿಯವರು ಯಾರೆಲ್ಲ ಕಷ್ಟ ಇದ್ದಾರೆ ಹಳ್ಳಿ ಮರಕ್ಕೆ ಹೋಗಿ ಮೊಸರು ಹಾಕೋದು. ಇವತ್ತಿಗೆ ಯಾರೂ ಹಾಕಿರಲ್ಲ, ನೀವು ಮೊಸರು ಹಾಕಿ ನೋಡಿ ಒಂದು ವಾರ. 100% ಈ ವಾರ ಪೂರ್ತಿ ಮೊಸರು ಹಾಕಿ ನೋಡಿ, ರಿಸಲ್ಟ್ ನಿಮ್ಮ ಲೈಫಲ್ಲಿ ಚೇಂಜ್ ಆಗುತ್ತೆ. ಮಕರ ರಾಶಿಯವರಿಗೆ ಒಂದು ಸಖತ್ತಲ ಸಂಪತ್ತು ಐಶ್ವರ್ಯ ಕೊಡ್ತೀವಿ. ಒಂದು ಶುಕ್ರ ಗ್ರಹದ ಬ್ಯಾಸ್ಲೆಟು ಮತ್ತು ಬುಧ ಗ್ರಹದ ಬ್ಯಾಸ್ಲೆಟನ್ನು ನಿಮ್ಮ ಕೈಗೆ ಹಾಕಿ ನಿಮಗೆಲ್ಲ ಪ್ರಾಬ್ಲಮಿಂದಲೂ ಕೂಡ ನೀವು ಆಚೆ ಬರ್ತೀರ ಅಂತ ನನ್ನ ಒಪಿನಿಯನ್ ಹೇಳುತ್ತೆ. ಯಾಕಂದರೆ ಆ ಒಂದು ಸ್ಟೋನಿಗೆ ಆ ತಾಕತ್ತಿದೆ. ಪಚ್ಚೆ ಮತ್ತು ಶುಕ್ರ ಗ್ರಹದ ಬ್ಯಾಸ್ಲೆಟ್ ಯೂಸ್ ಮಾಡಿ ಮಕರ ರಾಶಿ ಟೈಮ್ ಚೆನ್ನಾಗಾಗುತ್ತೆ. ಓಕೆ ಗುರುಜಿ, ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ರಾಶಿ ಕೂಡ ಕುಂಭರಾಶಿನೇ ಅಲ್ವಾ? ಓಕೆ, ಹೇಗಿದೆ ಕುಂಭರಾಶಿಯವರಿಗೆ ಈ ವಾರ? ಕುಂಭರಾಶಿಗಂತೂ ಸಕಲ ಸಂಪತ್ತು ಐಶ್ವರ್ಯ ತಾಂಡವಾಡ್ತಾ ಇದ್ದಾವೆ. ತುಂಬ ಅದ್ಭುತವಾದ ದಿನ ಅಂತ ಹೇಳುತ್ತೆ. ಯಾಕಂದರೆ ಕುಂಭರಾಶಿಗೆ ಸುಖ ಸ್ಥಾನಾಧಿಪತಿ ಶುಕ್ರ ಗ್ರಹ ಬಂದಾನೆ. ಭಾಗ್ಯಾಧಿಪತಿ ಶುಕ್ರ ಬಂದಾನೆ. ಅಬ್ಬಬ್ಬಬ್ಬ, ಏನು ಇವಾಗ ಗೊತ್ತಾ ನಿಮಗೆ? ಸುಖ ಸ್ಥಾನಾಧಿಪತಿ ರಾಶಿಗೆ ಬಂದಿರೋದು, ಭಾಗ್ಯಾಧಿಪತಿ ರಾವು ಬಂದಿರೋದು. ರಾಹುನೇ ಇರೋದಲ್ಲಿ, ಶತಭಿಷ ನಕ್ಷತ್ರ ರಾವು ಅಲ್ಲೇ ಇದ್ದಾನೆ. ಬುಧಗ್ರಹ ಪಂಚಮಾಧಿಪತಿ ಅಷ್ಟಮಾಧಿಪತಿ ರಾಶಿಗೆ ಬಂದಿರೋದು. ಸೂರ್ಯ ಸಪ್ತಮಾಧಿಪತಿ ರಾಶಿಗೆ ಬಂದಿರೋದು. ಏನಾದ್ರು ಒಂದು ಹುಡುಗ ಇಲ್ಲ ಒಂದು ಹುಡುಗಿ ಲವ್ ಸಕ್ಸಸ್ಸನ್ನು ಮಾಡ್ಬೋದು, ಇಲ್ಲ ಒಂದು ಗಿಫ್ಟನ್ನು ಸಕ್ಸಸ್ ಮಾಡ್ಬೋದು. ರಾಷ್ಟ್ರಾಧಿಪತಿ ಧನಸ್ಥಾನದಲ್ಲಿರೋ ಶನಿ. ಖಂಡಿತ ಕೂಡ ಈ ವಾರದಲ್ಲಿ ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿದರೆ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀರಿ. ಈ ಒಂದು ತಿಂಗಳಲ್ಲಿ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀರಾ. ಇದು ನಿಮ್ಮ ಲೈಫಲ್ಲಿ ನಡೀತಿದೆ. ಸುಖಸ್ಥಾನಾಧಿಪತಿ ಶುಕ್ರ ಗ್ರಹ ಬಂದಾಗ ಖಂಡಿತ ಕೂಡ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡ್ತೀರಾ. ಪ್ರಾಪರ್ಟಿಗೆ ಆ ಯೋಗವನ್ನು ಕೊಡ್ತಾನೆ. ಕುಜನು ಕೂಡ 29ನೇ ತಾರೀಕು ನಿಮ್ಮ ರಾಶಿಗೆ ಬರ್ತಾನೆ. ಸೂಪರ್ 21ರವರೆಗೂ ನಾವು ಮಾತಾಡ್ತಾಯಿದ್ವಿ. 15ನೇ ತಾರೀಕಿಂದ 21ರವರೆಗೂ. ಇನ್ನು 4 ಡೇಸ್ ಇರುತ್ತೆ.
ಆದರೂ ಕೂಡ ಅವನು ಕುಜಗ್ರಹ ರಾಶಿಗೆ ಕಾಲಿಡ್ತಿದ್ದಾನೆ. 10th ಲಾರ್ಡ್ 3 ಲಾರ್ಡ್ಸ್ ರಾಶಿ ಬರ್ತಿದ್ದಾನೆ. ಖಂಡಿತಲೂ ಕೂಡ ಕುಂಭರಾಶಿಯವ್ರಿಗೆ ಇನ್ನು 2 ತಿಂಗಳಲ್ಲಿ ನಿಮ್ಮ ಎಲ್ಲ ರೀತಿಯ ಸಕಲ ಸಂಪತ್ತು ಐಶ್ವರ್ಯವನ್ನು ತಾಂಡವಾಡುತ್ತೆ. ಜಿಂಗ ಲಕ 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 ಬರ್ರೋ ಅಂತಿಲ್ಲ, ಅಣ್ಣ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದು ಕಣ ಅಂತ ಫೇಮಸ್ ಆಯ್ತಲ್ಲ, ಸಖತ್ತಾಗಿ ಸಂಪಾದನೆ ಮಾಡ್ತೀರ ಕುಂಭರಾಶಿಯವ್ರು. ಬರೆದು ಕೇಳಿ, ಕುಂಭ ಅಂದರೆ ಕುಬೇರನ ರಾಶಿ, ಕುಂಭ ಅಂದರೆ ಕುಬೇರ ತಾಂಡವಾಡ್ತಾನೆ. ಲಕ್ಷ್ಮಿ ಕೈಲಿ ಕೂಡ ಬಿನಿಗೆ ಇದೆ, ಅದು ಮಹಾಲಕ್ಷ್ಮಿ ಬಿನಿಗೆ ನಿಮ್ಮದೇ ಆಗಿರುತ್ತದೆ. ಯಾವುದೇ ದೇವಸ್ಥಾನದಲ್ಲಿ ಕೂಡ ಕಳಶ ಇರುತ್ತೆ, ನವರತ್ನಗಳು ಕಳಶಗಳಿರುತ್ತೆ, ಅಂದರೆ ಗೋಪುರದ ಮೇಲೆ ಕಳಶ ಇರುತ್ತೆ, ಅದರಲ್ಲೂ ಕೂಡ ಬಿನಿಗೆ ಥರ ಇರುತ್ತೆ. ಆದರೆ ತುಂಬ ಪಾಸಿಟಿವ್ ಇರುತ್ತೆ. ಕುಂಭರಾಶಿಯವ್ರಿಗೆ ಮಲಗೋ ಜಾಗದಲ್ಲಿ ಒಂದು ಲೋಟ ನೀರಿಟ್ಕೊಂಡು ಮಲಗಿ, ಒಂದು ಚಂಬಲ್ ನೀರಿಟ್ಕೊಂಡು ಮಲಗಿ, ತುಂಬ ಒಳ್ಳೆಯದಾಗುತ್ತೆ. ಕುಂಭರಾಶಿಯವ್ರಿಗೆ ಅತಿ ಹೆಚ್ಚು ನಮ್ಮಲ್ಲಿ ಕೊಡುವಂಥ ಸ್ಟೋನನ್ನು ಯೂಸ್ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಮತ್ತು ಅತಿ ಹೆಚ್ಚು ಹೊಸ ಬಟ್ಟೆನ ಅತಿ ಹೆಚ್ಚು ಬಳಸಿ. ಮತ್ತು ಕುಂಭರಾಶಿಯವ್ರಿಗೆ ಅತಿ ಹೆಚ್ಚು ಹೊಸ ಬಟ್ಟೆನ ಎಷ್ಟು ಬಳಸಿರೋ ಅಷ್ಟು ಸಖತ್ ಪಾಸಿಟಿವ್ನ ಕೊಡುತ್ತೆ. ಕುಂಭರಾಶಿಯವ್ರಿಗೆ ತುಂಬ ಪಾಸಿಟಿವ್ನು ನಾನು ನೋಡಬಲ್ಲೆ. ಈ ವಾರ ಇನ್ನು 2 ತಿಂಗಳ ಕಾಲ ಕುಂಭರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ. ನೀವು ಮಾಡಬೇಕಾದ್ರೆ ಇಷ್ಟೇ, ನವಗ್ರಹಗಳನ್ನ ಆರಾಧಿಸಿ ಮತ್ತು ಕುಂಬೇಶ್ವರನ ಟೆಂಪಲ್ ಆರಾಧನೆ ಮಾಡಿ.